ಈ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗೆ ಈ ಒಂದು ಕೋಟ್ ಬಹಳ ಜನಪ್ರಿಯ, ಹಾಗೆ ನಿಮ್ಮ ಗಮನ ಕೂಡ ಬಂದಿರುತ್ತೆ. ಯಾವುದಾದ್ರೂ ಒಂದು ಆರ್ಗ್ಯುಮೆಂಟನ್ನು ಗೆಲ್ಲೋದು ಹೇಗೆ ಅಂತಂದರೆ, ನಿಮ್ಮ ಎದುರಾಳಿಯನ್ನು ಕನ್ಫ್ಯೂಸ್ ಮಾಡಿ, ನಿಮ್ಮ ಹತ್ರ ಸರಿಯಾದ ಅಂಶಗಳು, ಗಟ್ಟಿಯಾದ ಅಂಶಗಳು ಇಲ್ಲದೆ ಹೋದರೆ ಅವ್ರನ್ನ ಕನ್ಫ್ಯೂಸ್ ಮಾಡಿ ಆಗ ಆ ಒಂದು ಆರ್ಗ್ಯುಮೆಂಟ್ನಲ್ಲಿ ಗೆಲ್ಲಬಹುದು. ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರದಲ್ಲೂ ಕೂಡ ನಮ್ಮ ರಾಜಕೀಯ ಪಕ್ಷಗಳು ಹಾಗೆ ಮಾಡ್ತಿದ್ಯಾ? ಅಸಲಿ ಉತ್ತರ ಕೊಡಬೇಕಾಗಿರೋದು ಜನರ ಮುಂದೆ ತಪ್ಪಿತಸ್ಥ ಅಂತ ಹೇಳಿ ಆರೋಪ ಹೊತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಅವರನ್ನು ಹುಡ್ಕೊಂಡು ಬಂದು ಅವರಿಗೆ ಶಿಕ್ಷೆಗೆ ಒಳಪಡಿಸೋದು. ಆದರೆ ಈ ಗಟ್ಟಿತನದ ನಿಲುವು ನಿರ್ಧಾರವನ್ನ ಕೈಗೊಂಡು ಉತ್ತರ ಕೊಡಲಿಕ್ಕೆ ಸರ್ಕಾರಕ್ಕವಾಗಲಿ ಅಥವಾ ಹೊಣೆಗಾರಿಕೆಯನ್ನ ವಹಿಸಿಕೊಳ್ಬೇಕಾಗಿದ್ದ ಮೈತ್ರಿಕೂಟದ ಬಿಜೆಪಿ ಜೆಡಿಎಸ್ಗಾಗಲಿ ಸಾಧ್ಯ ಆಗ್ತಿಲ್ಲ. ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನವರು? ನಿಮ್ಮನ್ನ ಕನ್ಫ್ಯೂಸ್ ಮಾಡಿ ಕೈ ಬಿಡ್ತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡಿ 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 ಅಸಲಿಗೆ ಇದೆಲ್ಲದರ ಮೂಲ ಪುರುಷ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಇದರ ಬಗ್ಗೆ ಜನರಿಗೆ ಒಂದು ಚಿಕ್ಕ ಸುಳುವನ್ನ ಕೂಡ ಕೊಡುವಂತಹ ಪ್ರಯತ್ನ ಯಾವುದೇ ರಾಜಕೀಯ ಪಕ್ಷದಿಂದ, ಆಡಳಿತವನ್ನ ಹೊತ್ತಿರುವ ಕಾಂಗ್ರೆಸ್ನಿಂದಾಗ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿಯಿಂದಾಗ್ಲಿ ಆಗ್ತಾ ಇಲ್ಲ. ಅದರಲ್ಲೂ ನಿನ್ನೆ ದೇವರಾಜೇಗೌಡರು ಜೈಲಿನ ಆ ಆವರಣದಲ್ಲೇನೆ, ಕೋರ್ಟ್ನ ಆವರಣದಲ್ಲೇನೆ ಪೊಲೀಸರ ವ್ಯಾನ್ನಲ್ಲಿ ಕೂತು ಈ 100 ಕೋಟಿಯ ಬಾಂಬ್ ಯಾವಾಗ ಸಿಡಿಸಿದ್ರೋ ಈ ರಾಜಕೀಯ ವಾಕ್ಸಮರ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಈ 100 ಕೋಟಿ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಆರೋಪ ಪ್ರತ್ಯಾರೋಪವೇ ಹೊರತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನೋ ಚಿಕ್ಕ ಕಾಳಜಿ ಕೂಡ ಯಾವುದೇ ರಾಜಕೀಯ ಪಕ್ಷದಲ್ಲಿ ಕಾಣೋಕೆ ಸಿಗಲಿಲ್ಲ. ಈ 100 ಕೋಟಿಯ ಬಾಂಬ್ಗೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನದ ರಾಜಕೀಯ ವಾಕ್ಸಮರದ ಒಂದು ಡೀಟೇಲ್ಡ್ ವರದಿ ಇದೆ, ಗಮನಿಸಿ. ಕರೆಸಿ ಮಾತನಾಡಿದ್ರಲ್ಲಿ ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚಾರೆ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಮಾನಗೇಡಿ ಕೆಲಸ ಮಾಡಿರೋ ಪ್ರಜ್ವಲ್ ರೇವಣ್ಣ ಪರದೇಶಕ್ಕೆ ಪರಾರಿಯಾಗಿ AC ರೂಮ್ನಲ್ಲಿ ಹಾಯಾಗಿದ್ದಾನೆ. ಆದ್ರೆ ಆ ವಿಡಿಯೋಗಳನ್ನ ಹೊರಗಡೆ ಬಿದ್ದು ಕುಮಾರಸ್ವಾಮಿ ಅಂತ ಹೇಳಿ 100 ಕೋಟಿ ಕೊಡ್ತೀನಿ ಅಂತ DKಶಿ ಹೇಳಿದ್ರು. ಜೊತೆಗೆ 5 ಕೋಟಿ ಅಡ್ವಾನ್ಸ್ ನೀಡಿದ್ರು ಅಂತ ದೇವರಾಜೇಗೌಡ ಬಾಂಬ್ ಸಿಡಿಸಿದ್ರು. ಆದ್ರೆ ಅವನೊಬ್ಬ ಹುಚ್ಚ ಅಂತ DCM ವ್ಯಂಗ್ಯವಾಡುತ್ತಿದ್ದಾರೆ. ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಂತೆಂಥದ್ದು ಬರ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ, ನೀವು ಬರ್ತಾ ಇರ್ತೀರಿ. ದೇವರಾಜೇಗೌಡ ಸ್ಫೋಟಕ ಆರೋಪ ಮಾಡುತ್ತಿದ್ದಂತೆಯೇ ಸಚಿವರು ಸಭೆ ಕರೆದ್ರು. ಅಮಿತ್ ಶಾ ನಿರ್ದೇಶನದಂತೆ ವಿಡಿಯೋ ರಿಲೀಸ್ ಆಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಪ್ರಜ್ವಲ್ನನ್ನ ಕುಮಾರಸ್ವಾಮಿನೇ ಕರೆಸಲಿ ಅಂತ ಚಲವರಾಯಸ್ವಾಮಿ ಸವಾಲ್ ಹಾಕಿದ್ರು. ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದರೆ ಅಮಿತ್ ಶಾ ಅಂತ ಹೇಳ್ತಾರೆ BJPಯವರು. ಅವರ ಗಮನಕ್ಕೆ ತಂದು ಅವರನ್ನು ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರು ಹೇಳಿರೋದಲ್ವಾ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ, ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ತನಿಖೆ ಆಗುತ್ತೆ. ಮೊಮ್ಮಗನ ಪೆನ್ಡ್ರೈವ್ ಕೇಸ್ ಬಗ್ಗೆ ದೇವೇಗೌಡರು ಮೊದಲ ಬಾರಿಗೆ ಮೌನ ಮುರಿದ್ರು. ವಿಡಿಯೋ ಬಿಡುಗಡೆ ಹಿಂದೆ ಕೆಲವರ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ. ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ. ಇದರಲ್ಲಿ ಯಾರ್ಯಾರು
ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು, ನ್ಯಾಯ ಜನತೆಗೆ ಸಿಗಬೇಕು. ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಪ್ರಜ್ವಲ್ ರೇವಣ್ಣ ಮಾಡಿರೋದೇ ಅನಾಚಾರ, ಆದ್ರೆ ವಿಡಿಯೋ ಬಿಟ್ಟೋರು ಯಾರು ಅಂತ ಹೇಳಿದ್ರೆ ಹೀರೋ ಆಗ್ತಾರಪ್ಪ. ಅದ್ಯಾಕೆ ಇಷ್ಟೊಂದು ಭಯ ಬೀಳ್ತಾರೋ ಅರ್ಥ ಆಗ್ತಿಲ್ಲ. ದೇವರಾಜೇಗೌಡರು ಆರೋಪ ಮಾಡಿದ ದೇವರಾಜೇಗೌಡರನ್ನ ಮೆಂಟಲ್ ಗಿರಾಕಿ ಅನ್ನೋ ರೀತಿಯ ಪದವನ್ನ ಪ್ರಯೋಗ ಮಾಡಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜರೆದ್ರು. ಆದರೆ ಒಂದು ಗಂಭೀರ ಆರೋಪನಂತೂ ಮಾಡಿದ್ರು ದೇವರಾಜೇಗೌಡರು. ಒಂದು ಕಮಿಟಿ ರಚನೆ ಮಾಡಿಬಿಟ್ರು ಡಿ.ಕೆ. ಶಿವಕುಮಾರ್ ಅವರು. 4 ಜನ ಮಿನಿಸ್ಟರ್ನ ಒಳಗೊಂಡ ಕಮಿಟಿ. ಯಾವುದಕ್ಕೆ? ರಾಜ್ಯದಲ್ಲಿ ತಾಂಡವವಾಡ್ತಾ ಇರುವ ಬರ ಪರಿಹಾರ ಮಾಡ್ಲಿಕ್ಕ, ರೈತರ ಸಂಕಷ್ಟಕ್ಕೆ ಧ್ವನಿ ಆಗ್ಲಿಕ್ಕ ಅಲ್ಲ. ಬದಲಾಗಿ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ವಾದ ಪ್ರತಿವಾದ ಎಲ್ಲ ಆಗ್ತಾ ಇದೆ ತಮಿಳುನಾಡಿನಲ್ಲಿ. ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋ ನಿಟ್ಟಿನೆಲ್ಲ ಕಮಿಟಿ ರಚನೆ ಆಗಿದ್ದು ಆರೋಪ ಮಾಡ್ತಾ ಇರುವವರ ಪ್ರಕಾರ ಅದೂ ಅಲ್ಲ. ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚುನಾವಣೆಯಲ್ಲಿ ಹೆಚ್ಚೆಚ್ಚು ಮತದಾರ ಬಂದು ವೋಟ್ ಹಾಕೋ ರೀತಿಯಲ್ಲಿ ಪ್ರೇರೇಪಣೆ ಮಾಡ್ಲಿಕ್ಕೆ ಅದಕ್ಕೂ ಅಲ್ಲ. ಹೋಗ್ಲಿ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಸಫಲವಾಗಿದೆ, ಆಗಿಲ್ಲ, ಇದನ್ನ ತಿಳ್ಕೊಳ್ಳೋಕ ಕಮಿಟಿ ಅದಕ್ಕೂ ಅಲ್ಲ. 4 ಮಿನಿಸ್ಟರ್ಗಳ ಕಮಿಟಿ ರಚನೆ ಆಗಿದ್ದು ಈ ಪೆನ್ ಡ್ರೈವ್ ಏನಿದೆ, ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳನ್ನ ಒಳಗೊಂಡ ಪೆನ್ ಡ್ರೈವ್ ಏನಿದೆ, ಅದನ್ನ ಹಂಚೋದು ಹೇಗೆ, ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ, ಇದನ್ನ ಪ್ಲಾನ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೌದು. ಪವರ್ಫುಲ್ ಪೋರ್ಟ್ಫೋಲಿಯೋ ಕೂಡ ಇದೆ ಅವ್ರ ಕೈಯಲ್ಲಿ, ಪ್ರಬಲವಾದ ಖಾತೆಗಳು ಕೂಡ ಇದೆ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 4 ಮಂತ್ರಿಗಳ ಕಮಿಟಿ ರಚನೆ ಆಗಿತ್ತು. ಈ ಪೆನ್ ಡ್ರೈವ್ ಅನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದು ಹೇಗೆ, ಮೋದಿಗೆ ಮುಜುಗರ ತರೋದು ಹೇಗೆ, ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡೋದು ಹೇಗೆ, ಒಕ್ಕಲಿಗ ನಾಯಕತ್ವದಲ್ಲಿ ಯಾವ ರೀತಿಯಾಗಿ ಉಪಯೋಗ ಆಗಬಹುದು ಈ ಒಂದು ಪೆನ್ ಡ್ರೈವ್, ಇದೆಲ್ಲ ವಿಚಾರವನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ರಚನೆ ಆಯ್ತಂತೆ ಕಮಿಟಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಇನ್ಯಾರಿದ್ರು ಮಂತ್ರಿ? ದೇವರಾಜೇಗೌಡರ ಆರೋಪದ ಪ್ರಕಾರ ರಾಜ್ಯದ 4 ಮಂತ್ರಿಗಳು, ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಒಂದು ಅರ್ಥದಲ್ಲಿ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಗೆ ಚಲುವರಾಯಸ್ವಾಮಿ ಅವರಿಗೆ ಎಣ್ಣೆ ಸೀಗೆಕಾಯಿ ಅನ್ನೋ ರೀತಿಯಲ್ಲಿ ಆಗೋಗಿದೆ ಸಂಬಂಧ. ಹೀಗಾಗಿ ಅವ್ರ ಹೆಸರನ್ನು ಕೂಡ ಎಳತ್ತಂದ್ರು. ಚಲುವರಾಯಸ್ವಾಮಿ ಕೂಡ ಇದ್ರು. ಟಾರ್ಗೆಟ್ ಕುಮಾರಸ್ವಾಮಿ. ಈ ಕಮಿಟಿಯಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಮಿಟಿಯಲ್ಲಿ ಚಲುವರಾಯಸ್ವಾಮಿ ಅವರಿದ್ರು ಅನ್ನೋದು ದೇವರಾಜೇಗೌಡರ ಆರೋಪ. ಕೇವಲ ಇಷ್ಟು ಮಾತ್ರ ಅಲ್ಲ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವರು ಕೂಡ ಇದ್ರಂತೆ ಕಮಿಟಿಯಲ್ಲಿ. ಈ 2 ಹೆಸರು ಒಂದು ಹಂತಕ್ಕೆ ಒಕ್ಕಲಿಗನಾಯ್ತು, ಗೌಡ್ರು ಇತ್ಯಾದಿ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಇನ್ಕ್ಲೂಡ್ ಮಾಡಿದ್ರಾ ಅನ್ನೋ ಅನುಮಾನ ಸಹಜ. ಆದರೆ ಇದು 2 ಹೆಸರಿಗಿಂತ ಆಶ್ಚರ್ಯ ಅನ್ಸೋದು ಪ್ರಿಯಾಂಕ್ ಖರ್ಗೆ. ಐಟಿ-ಬಿಟಿ ಸಚಿವರು ಈ ಪೆನ್ ಡ್ರೈವ್ ಇತ್ಯಾದಿ ಎಲ್ಲ ಅವ್ರು ಹ್ಯಾಂಡಲ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಏನಾದರೂ ಅವ್ರ ಹೆಸರನ್ನು ಇನ್ಕ್ಲೂಡ್ ಮಾಡಿದ್ರ ದೇವರಾಜೇಗೌಡರು ಮುಂದಿನ ದಿನದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಐಟಿ-ಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ಕಮಿಟಿಯಲ್ಲಿ ಇದ್ರಂತೆ. ಪಾಪ ಈ 3 ಹೆಸರನ್ನ ಫಟಫಟ ಅಂತ ಹೇಳಿದ ದೇವರಾಜೇಗೌಡರಿಗೆ ಇನ್ನೊಬ್ಬ ಸಚಿವನ ಹೆಸರು ನೆನಪಾಗ್ಲಿಲ್ವೋ, ಮರ್ತು ಹೋದ್ರು, ಅಥವಾ ಇನ್ಯಾರೋ ಇದ್ದಾರೋ ಇಲ್ವೋ ಖಾತ್ರಿ ಇಲ್ವೋ ಗೊತ್ತಿಲ್ಲ. ಇನ್ನೊಬ್ರು ಸಚಿವರು ಇದ್ರು, ಒಟ್ಟು 4 ಜನ ಮಿನಿಸ್ಟ್ರು ಅಂತ ಹೇಳಿ ಹೇಳಿದ್ರು ದೇವರಾಜೇಗೌಡರು. ಬರ ಪರಿಸ್ಥಿತಿ, ಚುನಾವಣೆ ಸಂದರ್ಭ, ರಾಜ್ಯದಲ್ಲಿ ಅಡ್ರೆಸ್ ಮಾಡಬೇಕಾಗಿರೋ ಗಂಭೀರ ಸಮಸ್ಯೆಗಳು 138. ಅದೆಲ್ಲ ಬಿಟ್ಟು ನಿಜಕ್ಕೂ ಕೂಡ ದೇವರಾಜೇಗೌಡರು ಆರೋಪ ಮಾಡಿರೋ ರೀತಿಯಲ್ಲಿ ಈ ವಿಚಾರಕ್ಕೆ ಅಸಹ್ಯ ಅನಿಸುವಂತಹ ಪೆನ್ ಡ್ರೈವ್ ವಿಚಾರಕ್ಕೆ ಏನಾದರೂ ಕಮಿಟಿ ಮಾಡಿದ ನಿಜವೇ ಆದರೆ ಇದಕ್ಕಿಂತ ಶೇಮ್ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಇರಲಿಕ್ಕಿಲ್ಲ. ಇದಕ್ಕಿಂತ ಶೇಮ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಇರಲಿಕ್ಕಿಲ್ಲ. ಬಟ್ ಸ್ಟಿಲ್ ಇದು ಈ ಆರೋಪ ನಿಜ ಆಗಿರಲೇಬೇಕು ಅನ್ನೋದೇನಿಲ್ಲ. ವಕೀಲರೂ ಆಗಿರುವ ದೇವರಾಜೇಗೌಡರು ಈ ರೀತಿಯಾದ ಆರೋಪ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಂದಿನ ಕೇಸ್ ಏನಾದರೂ ಈ ಮ್ಯಾಟರ್ ಬಂದಿದ್ದೇ ಆದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವ ದಾಯಿತ್ವ ಕೂಡ ದೇವರಾಜೇಗೌಡರ ಮೇಲಿರುತ್ತೆ. ಅಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಈ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಈ 3 ಸಚಿವರ ಪೈಕಿ ಅಥವಾ ಡಿ.ಕೆ. ಶಿವಕುಮಾರ್ ಅವರೇ ಸೀರಿಯಸ್ ಆಗಿ ಪರಿಗಣಿಸಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತಾರಾ? ಕಾದ್ ನೋಡೋಣ.